ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು BDA ಕಡೆಯಿಂದ ಆಕ್ಷನ್ ಬಂದಿದೆ. ಆಲ್ರೆಡಿ ಒಂದು ವಾರ ಆಯಿತು ಸ್ಟಾರ್ಟ್ ಆಗಿ. ನನಗೆ ರೆಲೆವೆಂಟ್ BDA ಮ್ಯಾಪ್ಸು KPP ಡೀಟೇಲ್ಸ್ ಸಿಗದೆ ಇರೋ ಕಾರಣಕ್ಕೆ ನಾನು ವಿಡಿಯೋ ಡಿಲೇ ಮಾಡಿದ್ದೀನಿ. ಬಟ್ ಅಗೈನ್ ನಾವು ಈಗ 20,000 ಪೀಪಲ್ ದಾಟಿರೋದ್ರಿಂದ ಇಟ್ ಈಸ್ ಮೈ ಡ್ಯೂಟಿ ನಿಮಗೆಲ್ಲ ಇದನ್ನು ಕಮ್ಯುನಿಕೇಟ್ ಮಾಡೋದು. ಸೊ ಹಾಗಾಗಿ BDA ಆಕ್ಷನ್ ಬಗ್ಗೆ ಹೇಳ್ತೀನಿ, ಏನೇನು ಡಾಕ್ಯುಮೆಂಟ್ ಬೇಕು, ಎಷ್ಟು ಸೈಟ್ ಇದೆ. ಕರೆಂಟ್ಲಿ BDA ವೆಬ್ಸೈಟು ನೀಟಾಗಿ ವರ್ಕ್ ಆಗ್ತಾ ಇಲ್ಲ. ಹೊಸ ವೆಬ್ಸೈಟಲ್ಲಿ ನನಗೆ ಎಲ್ಲಿ ಡೌನ್ಲೋಡ್ ಮಾಡಬೇಕು ಎಲ್ಲ ಇನ್ ಆಕ್ಸೆಸ್ ಥರ ಎರರ್ ಬರ್ತಾ ಇದೆ. ಬಟ್ ಸಂಬಡಿ ನಮ್ಮ ಸಬ್ಸ್ಕ್ರೈಬರೇ ನನಗೆ ಆಲ್ರೆಡಿ BDA ಲಿಂಕನ್ನು ಕಳಿಸ್ಕೊಟ್ಟಿದ್ದಾರೆ ಜಿಯೋ ಟ್ಯಾಗ್ದು. ಅದನ್ನು ಕೂಡ ಹಾಕ್ತೀನಿ. ನಾನು ಜಿಯೋ ಟ್ಯಾಗ್ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ ಒಂದು 2 ರ್ಯಾಂಡಮ್ ಚೆಕ್ಕನ್ನು ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗೆ KPP ಅಂದರೆ ಅದನ್ನು ಕೂಡ ಕ್ವಿಕ್ಕಾಗಿ ಕವರ್ ಮಾಡಿಬಿಡ್ತೀನಿ. ಸೊ BDA ಪೋರ್ಟಲಲ್ಲಿ ಹೇಗೆ ಚೆಕ್ ಮಾಡಬೇಕು, ಹೇಗೆ ಡೇಟಾ ಡೌನ್ಲೋಡ್ ಮಾಡಬೇಕು, ಟೋಟಲ್ ಎಷ್ಟು ಸೈಟನ್ನು ಲೋಡ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. BDA ಅಪ್ಲಿಕೇಶನ್ ಹಾಕಲಿಕ್ಕೆ 15th ಈಸ್ ಅ ಲಾಸ್ಟ್ ಡೇಟ್. ಇನ್ನೂ 10 ದಿವಸ ಟೈಮ್ ಇದೆ. ಸೊ ನಿಮ್ಗೆ ಅದು ಗಮನದಲ್ಲಿರಲಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ನಾವು ಕರ್ನಾಟಕದಲ್ಲಿ ಈ ಸೆಗ್ಮೆಂಟ್ ಮೇಲೆ ಎಜುಕೇಟ್ ಮಾಡ್ತೀವಿ, ಗೌರ್ಮೆಂಟ್ ಆಪರ್ಚುನಿಟಿ ಮೇಲೆ. ಸೊ ಮೊದಲು KPP ಅನ್ನೋದು ಒಂದು ಮುಖ್ಯವಾದ ಪೋರ್ಟಲ್ ಆಗಿರುತ್ತೆ. ಪ್ರತಿಯೊಂದು ಆಕ್ಷನ್ ಕರ್ನಾಟಕದಲ್ಲಿ ಇದರೇ ಆಗೋದು, ಎಲ್ಲ ಟೆಂಡರ್ಸ್ ಇದರಲ್ಲಿ ಆಗೋದು. ನೀವು ಗೂಗಲಲ್ಲಿ KPP ಅಂತ ಹೇಳಿಬಿಟ್ಟು ಹೋಗಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಈ ರೆಡ್ ಕಲರ್ ತಮ್ನೇಲ್ಸ್ ಏನಿದೆಯಲ್ಲ, ಇದು ನಂದೇ ವೀಡಿಯೋಸು. ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸು ಬಿಡ್ಡನ್ನು ಹೇಗೆ ಸಬ್ಮಿಟ್ ಮಾಡಬೇಕು ಮತ್ತು ಲಾಗಿನಲ್ಲಿ ID ಹೇಗೆ ಕ್ರಿಯೇಟ್ ಮಾಡಬೇಕು ಕೂಡ ಎರಡನ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಎರಡೂ ವೀಡಿಯೋಸ್ ಲಿಂಕ್ಸು ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ನೀವು ಹೋಗ್ಬಿಟ್ಟು ಅಲ್ಲಿ ನೋಡ್ಕೋಬೋದು. ಸೊ ಅದ್ರ ಜೊತೆಗೆ ಬಿಫೋರ್ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಟೋಟಲ್ ಬೆಂಗಳೂರು ಸೌತಲ್ಲಿ ಒಂದು 30-40 ಕಾರ್ನರ್ ಸೈಟ್ ಜರಗ್ನಳ್ಳಿಯಲ್ಲಿದೆ. ಅದ್ರದ್ದು ವಿಡಿಯೋ ಲಿಂಕನ್ನು ಹಾಕಿದ್ದೀನಿ. ಒಂದು ಸೌತ್ ವೆಸ್ಟ್ ಕಾರ್ನರ್ ಸೈಟ್ BDA ಬನಶಂಕರಿ 6th ಸ್ಟೇಜ್ 4th T ಬ್ಲಾಕಲ್ಲಿದೆ. ನಾನು ಮ್ಯಾಪ್ ಕವರ್ ಮಾಡಬೇಕಾದ್ರೆ ಇದನ್ನು ಕೂಡ ಕವರ್ ಮಾಡ್ತೀನಿ. ಅದ್ರದ್ದು ಕೂಡ ರೀಲ್ಸ್ ಇದೆ. ಹಾಗೆ ಒಂದು 20-30 ವಿತ್ ಹೌಸ್ ಬನಶಂಕರಿ 6th ಸ್ಟೇಜ್ 10th ಬ್ಲಾಕಲ್ಲಿ ಕೂಡ ಇದೆ. ಅದನ್ನು ಕೂಡ ಕವರ್ ಮಾಡ್ತೀನಿ. ಈ ಎರಡೂ ಡೀಟೇಲ್ಸ್ಗಳು ವಿಡಿಯೋಸ್ ಆಗಲಿ ಲಿಂಕನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಅದು ಮೋಸ್ಟ್ಲಿ ಲೈಕ್ ಆದರೆ, ಇನ್ ಕೇಸ್ ನಿಮ್ಗೆ ಅದು ಫಾಲ್ ಅಂಡರ್ ಏನಾದರೂ ಬಂದರೆ. ಹೌಸ್ ಜರಗ್ನಳ್ಳಿ ಇರೋದು ಮತ್ತು 10th ಬ್ಲಾಕಲ್ಲಿ ಬನಶಂಕರಿ 6th ಇರೋದು ಕೂಡ ರೀಲ್ಸಲ್ಲಿ ಇದೆ. ಡೀಟೇಲ್ಸ್ನ ನೋಡ್ಕೊಳ್ಳಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಓನರ್ ಜೊತೆ ಕನೆಕ್ಟ್ ಮಾಡಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. KPP ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ನೋಡ್ಕೋಬೇಕಂತ ಹೇಳಿ. ಸೊ ನೀವು KPPಯಲ್ಲಿ ವಿತೌಟ್ ಲಾಗಿನ್ನು ಕೂಡ ಓಕೆ ಒಂದು ಕ್ಯಾಪ್ಚಾ ಹಾಕಿಬಿಟ್ಟು ಒಳಗಡೆ ಹೋಗಿ ಪಬ್ಲಿಷ್ಡ್ ಮತ್ತು BDA ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕೊಟ್ಟರೆ ಈ ಎಲ್ಲ ಟೋಟಲ್ 14 ಪೇಜು 150 ಸೈಟ್ಗಳು ಕೂಡ ಲೋಡ್ ಆಗಿದೆ. ಓಕೆ, ಫಸ್ಟ್ ಟ್ಯಾಬ್ ಏನಿದೆಯಲ್ಲ ಆಕ್ಷನ್ ಲಾಸ್ಟ್ ಕಾಲಮಲ್ಲಿ, ಇದು ನಿಮಗೆ ಮೋರ್ ಡೀಟೇಲ್ಸ್ನ ಕೊಡುತ್ತೆ ಸೈಟ್ ಬಗ್ಗೆ ಒಳಗಡೆ ಹೋದಾಗ. ನೆಕ್ಸ್ಟು ಡೌನ್ಲೋಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಸಬ್ಮಿಟ್ ಬಿಡ್. ನಿಮ್ಮ ಹತ್ರ ಲಾಗಿನ್ ಇದ್ದರೆ ಲಾಗಿನ್ ID ಮಾಡಿ ಸಬ್ಮಿಟ್ ಮಾಡ್ಬೋದು. ಲಾಗಿನ್ ID ಇಲ್ಲ ಅಂದರೆ ಲಾಗಿನ್ ID ಕ್ರಿಯೇಟ್ ಮಾಡಿಬಿಟ್ಟು ಬಿಡ್ಡನ್ನು ಸಬ್ಮಿಟ್ ಮಾಡ್ಬೋದು. ಸೊ ನೀವು ಈ ಡೌನ್ಲೋಡ್ ಆಪ್ಷನ್ ಡಾಕ್ಯುಮೆಂಟ್ಸ್ಗೆ ಹೋದರೆ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಸ್ಪೆಸಿಮೆನ್ ಸಿಗ್ನೇಚರ್, ಇದೊಂದು ಫಾರ್ಮು ಮ್ಯಾಂಡೇಟ್ ಆಗಿರುತ್ತೆ ನೀವೇನಾದರೂ ಬಿಡ್ಡಲ್ಲಿ ಸಬ್ಮಿಟ್ ಮಾಡಬೇಕಂತಂದರೆ. ಅದ್ರ ಜೊತೆಗೆ ಒಂದು ಆಧಾರ್ ಕಾರ್ಡ್ ಬೇಕು, ಒಂದು ಪ್ಯಾನ್ ಕಾರ್ಡ್ ಕೂಡ ನಿಮಗೆ ಬೇಕಾಗುತ್ತೆ. ಸೊ ಅದ್ರ ಸಂಬಂಧಪಟ್ಟ ದಾಖಲೆಗಳನ್ನ ಇಲ್ಲಿ ಇಟ್ಕೊಳ್ಳಿ. ಸೊ ಆಕ್ಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ಇಲ್ಲೇನೋ ನೋಟಿಫಿಕೇಶನ್ ಹಾಕಿರ್ತಾರೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ 2 to 3 ಟೈಮ್ಸ್ ಓದ್ಕೊಳ್ಳಿ. ಸೊ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಅದರ ಆದಮೇಲೆ ನೋಟಿಫಿಕೇಷನಲ್ಲಿ ನೀವು ನೋಡಬೇಕಾಗಿರೋದು ಟೋಟಲ್ 3 ಸೆಗ್ಮೆಂಟ್ ಮಾಡಿಬಿಟ್ಟು ನಿಮಗೆ ಡಿವೈಡ್ ಮಾಡಿ ಬಿಡ್ಡಿಂಗನ್ನು ಇಟ್ಟಿದ್ದಾರೆ. ಸೊ ಅಂದರೆ ಒನ್ಸ್ 15th ಮುಗಿದ ಮೇಲೆ ಓಕೆ, ಫಸ್ಟ್ ಸೆಟ್ ಆಫ್ ಕ್ಲೋಸ್ ಟು 30 ಫಂಡ್ಸು ನಿಮಗೆ ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು 17 to 18. ಡೇಟ್ಸನ್ನು ನೀಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಇರೋದು 18 to 19, ಆಮೇಲೆ 19 to 20. ಓಕೆ, ಎವ್ರಿ ಡೇ ಓಕೆ ನಿಮಗೆ ಬಿಡ್ಡಿಂಗ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಡೇಟ್ಸ್ ಎಲ್ಲ ಕ್ಲಿಯರ್ ಆಗಿರಲಿ. ಸೊ ಮಲ್ಟಿಪಲ್ ಟೈಮ್ಸು BDA ಆಕ್ಷನ್ ಕವರ್ ಮಾಡಿರೋದ್ರಿಂದ ತುಂಬ ನಂಬರ್ಸು ಅಥವಾ ಡೀಟೇಲ್ಸ್ ಹೈಲೈಟ್ ಮಾಡೋಕ್ಕಾಗಲ್ಲ. ಈ ಸಲ ಒಳ್ಳೊಳ್ಳೆ ಸೈಟ್ಗಳು ಬಂದಿದೆ, ಲೊಕೇಶನಲ್ಲಿ ಕವರ್ ಮಾಡ್ತೀನಿ. ಸೊ ಫಸ್ಟ್ ನೀವು ಓದ್ಕೋಬೇಕಾಗಿರೋದು, ಫಾರ್ ಎಕ್ಸಾಂಪಲ್ ನಾವು ಇದೆರಡು ಒಂದು ಜಸ್ಟ್ ಎಕ್ಸಾಂಪಲ್ ಆಗಿ ತೋರಿಸ್ಕೊತೀನಿ. ಓಕೆ, ಇದು ಸೀರಿಯಲ್ ನಂಬರು, ಇದು ಸೈಟ್ ನಂಬರು. ಓಕೆ, ಇದು ಡೈಮೆನ್ಷನ್ಗಳು. ಓಕೆ, ಇದನ್ನು ಮೀಟ್ರಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನು ಫೀಟಲ್ಲಿ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೋಬೋದು. ಡೈಮೆನ್ಷನ್ ಇನ್ ಮೀಟರ್ಸ್ ಈಸ್ಟ್ ಟು ವೆಸ್ಟ್, ನಾರ್ತ್ ಟು ಸೌತ್ ಡೈರೆಕ್ಷನ್ನು ಕೂಡ ಅವರು ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೇಲೂ ಕೂಡ ನೀವು ಗಮನ ಕೊಟ್ಟು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಈಗ ಸ್ಪೆಷಲಿ ಇದೇ ಎರಡನ್ನು ನೋಡಿದ್ರೆ ಓಕೆ, ಕೆಂಗೇರಿ ಸ್ಯಾಟಲೈಟ್ದು ಟೋಟಲ್ ಬಂದ್ಬಿಟ್ಟು 18/+18, ಒಂದು ಸೈಡು 12 ಇದೆ. ತುಂಬ ದೊಡ್ಡ ಸೈಟ್ಗಳಿದು. ಅಂದರೆ 2 to 2 ಅಂದರೆ ಹತ್ತಿರ 2,500 ಅಡಿ.
ಇದು ಹತ್ತತ್ರ 2800 ಅಡಿ ಇಂಟು 10.7 ಮಾಡಬೇಕಾಗುತ್ತೆ. ಓಕೆ, ಸೊ ಇದರದ ಪ್ರೈಸ್ ಬಂದ್ಬಿಟ್ಟು, ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು ಎಷ್ಟಿದೆ ಅಂದರೆ 96,000, ಅಂದರೆ ಡಿವೈಡೆಡ್ ಬೈ 10 ಮಾಡಿದ್ರೆ ಪರ್ ಫೀಟಿಗೆ ಹತ್ತತ್ರ 9,000 ಚಿಲ್ಲರೆ, 9,100, 1,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟಿಂಗ್ ಪ್ರೈಸು. ಓಕೆ, ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ವೆರಿ ಇಂಪಾರ್ಟೆಂಟು. 4 ಲಕ್ಷ ಬಿಡ್ EMD ಅಮೌಂಟ್ ತುಂಬಲೇಬೇಕು, 2 ಬಿಡ್ಡರ್ ಇರಬೇಕು, ಮಿನಿಮಮ್ 5-10% ಇನ್ಕ್ರೀಸ್ ಆಗಬೇಕು. ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ನಾವು ಗೂಗಲ್ ಮ್ಯಾಪಿಗೆ ಹೋದಾಗ BDA ವೆಬ್ಸೈಟ್ ಕೆಲವೊಂದು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ, ಬಟ್ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಳಿಸ್ಕೊಟ್ರು. ನಾನು ಅದನ್ನೆಲ್ಲ ಚೆಕ್ ಮಾಡಿದಾಗ ರ್ಯಾಂಡಮಾಗಿ ನೋಡೋಕ್ಕಾಗಲ್ಲ. ಸೊ ನಾನು ಝೂಮ್ ಮಾಡಿ ಈ 2 ಸೆಟಲೈಟನ್ನು ನೋಡೋಕೆ, ಕೆಂಗೇರಿ ಸೆಟಲೈಟ್ ಇರೋ ಸೈಟ್ಗಳನ್ನ ಝೂಮ್ ಮಾಡಿ ನೋಡಿದಾಗ ಈ ಚೆಕ್-ಇನ್ಸ್ ನಂಬರ್ ಕರೆಕ್ಟಾಗಿತ್ತು, 546 and 47. ಓಕೆ, ಸೊ ಈ ಥರ ಇರುತ್ತೆ ನಿಮಗೆ. ಇದನ್ನು ಈ ಥರ ಕ್ರಾಸ್ ಚೆಕ್ ಮಾಡ್ಬೋದು. ತುಂಬ ಸ್ಕ್ವೇರ್ ಆಗಿರೋ ಜಾಗನೇ ಇದು. ಓಕೆ, ಸೊ ಇಫ್ ಯು ಸಿ 18.12 ಅಂದರೆ ಜಸ್ಟ್ ಒಂದು 2-3 ಫೀಟ್ ಹಿಂದೆ ಮುಂದೆ ಇರುವಂತಹ ಸೈಟ್ಗಳು. ತುಂಬ ಬೆಳೆದಿರೋ ಏರಿಯಾ. 10,000 ಕೇಳ್ತಾ ಇದ್ದಾರೆ ಈ ಏರಿಯಾದಲ್ಲಿ. SMK ಲೇಔಟ್ಗಿನ ಮೊದಲೇ ಬರುತ್ತೆ. ಓಕೆ, ಸೊ ಆ್ಯಂಡ್ ಸೆಟಲೈಟ್ ರೋಡ್ಗಾಗಲಿ, ಜ್ಞಾನಭಾರತಿ ಸ್ಕೂಲ್ಗಾಗಲಿ, ಮೈಸೂರು ರಸ್ತೆಗಾಗಲಿ ವಿತಿನ್ ರೇಂಜಲ್ಲಿ ಈ ಡಬಲ್ ರೋಡ್ ಏನಿದೆಯಲ್ಲ, BDA ಜ್ಞಾನಭಾರತಿ ರೆಸಿಡೆನ್ಷಿಯಲ್ ಎನ್ಕ್ಲೈವ್, ಇದಕ್ಕೆ ಕ್ಲೋಸ್ ಟು 80 ಫೀಟ್ ರೋಡ್ಗೂ ಕೂಡ ಇದೆ. ಐ ಡೋಂಟ್ ನೋ, ಪ್ರಾಬಬ್ಲಿ 15,000-16,000 rupees ಪರ್ ಸ್ಕ್ವೇರ್ ಫೀಟ್ ಹೋಗ್ಬೋದು ಅಂತ ನಾನು ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ಸೈಟ್ಗಳು ಆ ಏರಿಯಾದಲ್ಲಿ ಪೊಟೆನ್ಷಿಯಲ್ ಇರುವಂಥ ಸೈಟ್ಗಳು. ಸೊ ಈ ಥರ ಕ್ರಾಸ್ ಚೆಕ್ ಮಾಡಿ ಎಲ್ಲ ನೋಡ್ಕೊಳ್ಳಿ. ಸೊ ನಾನು ನಿಮಗೆ ಹೆಲ್ಪಿಗಾಗಿ ಈ ಜಿಯೋ ಟ್ಯಾಗ್ದು ಲಿಂಕನ್ನು ಕೂಡ ಹಾಕಿರ್ತೀನಿ. ಕರೆಂಟ್ಲಿ ಅವೈಲೇಬಲ್ ಇರೋ 3 ಸೈಟನ್ನು ಕೂಡ ಡೀಟೇಲ್ಸು, ಅದರ ರೀಲ್ಸ್ ಸಂಬಂಧಪಟ್ಟದ ಲಿಂಕ್ಸು ಕೂಡ ಹಾಕಿರ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಲ್ಯಾಂಡ್ ಆಗಿದ್ದರೆ, ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಗ್ರೋ ಆಗಲಿಕ್ಕೆ ನೋಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನೊಂದು ಬ್ಯಾಕಪ್ ಚಾನಲ್ ಕೂಡ ಇದೆ, ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಿಮಿಲರ್ ಕ್ವಿಕ್ ಅಪ್ಡೇಟ್ಗೆ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಬ್ಯೂಟಿಫುಲ್ ಆಗಿ ತುಂಬ ಸೈಟ್ಗಳು ಬಂದಿದೆ. ಓಕೆ, ಅಂಜನಾಪುರದಿಂದ ಹಿಡಿದು ಇದೆಲ್ಲ ಬಂದಿದೆ. ಬಟ್ ನಾನು ಇದಾದ ಮೇಲೆ ಈಗ ಸ್ವಲ್ಪ BDAದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಬಿಡಿಯಲ್ಲ, ಬೆಂಗಳೂರು ರಿಯಲ್ ಎಸ್ಟೇಟಲ್ಲಿ ನನ್ನ ಪ್ರಕಾರ ಬಿಕಾಸ್ ಆಫ್ ಏರ್ಪೋರ್ಟ್ ಡಿಸಿಷನ್ನು ಅಥವಾ ಬಿಕಾಸ್ ಆಫ್ ಪೆರಿಪೆರಿಯಲ್ ರಿಂಗ್ ರೋಡಲ್ಲಿ BDA ಅವ್ರು ಮತ್ತೆ ತುಂಬ 7-8 ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಹೊಸ ಲೇಔಟ್ಗಳು, ಲ್ಯಾಂಡ್ ಅಕ್ವಿಜಿಷನ್ಸ್ ನೋಟ್ಸ್ಗಳು. ಓಕೆ, ಆಮೇಲೆ ಏರ್ಪೋರ್ಟ್ ಸೌತಿಗೆ ಬರುತ್ತಾ, ನೆಲಮಂಗಲಕ್ಕೆ ಹೋಗುತ್ತಾ, ಕನಕಪುರಕ್ಕೆ ಬರುತ್ತಾ, ಈ ಎಲ್ಲ ಕಾಂಪ್ಲಿಕೇಶನಿಂದ ಸ್ವಲ್ಪ ರಿಯಲ್ ಎಸ್ಟೇಟ್ ಒಂದು ಸ್ವಲ್ಪ ನ್ಯೂಸಲ್ಲಿದೆ. ಓಕೆ, ತುಂಬ ಜನ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡೋಕ್ಕೂ ರೆಡಿ ಇದ್ದಾರೆ, ಸ್ವಲ್ಪ ಜನ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ರೆಡಿ ಆಗಲಿ ಆಮೇಲೆ ಮಾಡೋಣ ಅಂತ ಕೂಡ ಮಿಕ್ಸ್ಡ್ ಫೀಲಿಂಗಲ್ಲಿದ್ದಾರೆ. ಸೊ ಅದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸನ್ನು ನಾನು ಪ್ರೋಸ್ ಆ್ಯಂಡ್ ಕಾನ್ಸನ್ನು ಕೆಲವೊಂದು ಜಾರ್ಡೌನ್ ಮಾಡಿಟ್ಟಿದ್ದೀನಿ. ಪ್ರಾಬ್ಲಿ ಇನ್ನೊಂದು ಡೇ ಆರ್ 2 ಅಲ್ಲಿ ಜಸ್ಟ್ ಬೆಂಗಳೂರು ರಿಯಲ್ ಎಸ್ಟೇಟ್ ಬಗ್ಗೆ ಏನಾದರೂ ಮಾತಾಡ್ತೀನಿ. ನೀವೇನಾದರೂ ಇಂಪಾರ್ಟೆಂಟ್ ಪಾಯಿಂಟು ನೀವಿಲ್ಲ ಸರ್ ಇದನ್ನೂ ಒಂದು ಕವರ್ ಮಾಡಿ, ಫಾರ್ ಎಕ್ಸಾಂಪಲ್ ಸ್ವಿಫ್ಟ್ ಸಿಟಿ ಬರ್ತಾ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಅಂತ ನ್ಯೂಸಸ್ ಇದೆ. ಓಕೆ, ಟ್ವಿನ್ ಸಿಟಿ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ಡಾಬಸ್ಪೇಟೆ ರೋಡಲ್ಲಿ ಅಂತ ನ್ಯೂಸ್ ಇದೆ. ಓಕೆ, ಶಿವರಾಮ್ ಕಾರಂತ್ ಲೇಔಟ್ ವಿತಿನ್ 3 to 4 ಮಂತ್ಸಲ್ಲಿ ಬರುತ್ತೆ. ಇಲ್ಲಿ ಯಾಕೆ 8,000, 10,000, 15,000 ಕೊಡೋಣ, ಅಲ್ಲಿ ನಮ್ಗೆ 5,000, 6,000 ಅಲಾಟ್ ಆಗ್ಬೋದು ಅಂತ ಹೇಳ್ತಾರೆ. ಓಕೆ, ನಾರ್ತಲ್ಲಿ ತುಂಬ ಬೆಳವಣಿಗೆಗಳು ಆಗ್ತಾ ಇದೆ. ಈಸ್ಟಲ್ಲಿ ಅಕ್ರಾಸ್ ಬ್ಯಾಂಗ್ಳೂರ್ ಈಚ್ ಕಾರ್ನರ್ ಡೆವಲಪ್ಮೆಂಟ್ಗಳ ಬಗ್ಗೆ ತುಂಬ ಮಲ್ಟಿಪಲ್ ಆರ್ಟಿಕಲ್ಸು, ಮಲ್ಟಿಪಲ್ ನ್ಯೂಸು. ಆಮೇಲೆ BDA ಕೆಲವೊಂದು ಸೈಟ್ಗಳು ರಿಪೀಟ್ ಆಗ್ತಾ ಇದೆ, ಕೆಲವೊಂದು ಸೈಟ್ಗಳು ಲಾಸ್ಟ್ ಟೈಮಿಗೆ ಬಂದಿತ್ತು, ಈ ಟೈಮಿಗೆ ಬಂದಿದೆ. ರೀಸನ್ಸ್ ಏನು ಗೊತ್ತಾಗ್ತಾ ಇಲ್ಲ. ಓಕೆ, ಜಿಯೋ ಟ್ಯಾಗ್ ಕರೆಕ್ಟಾಗಿ ಆಗಿಲ್ಲ. ಓಕೆ, ಸೊ ಮಲ್ಟಿಪಲ್ ರೀಸನ್ಸ್ ಇದೆ. ಸೊ ಹಾಗಾಗಿ ನಿಮ್ಮ ಕಡೆ ಏನಾದರೂ ವ್ಯಾಲಿಡ್ ಪಾಯಿಂಟು ಇಲ್ಲ ಈ ಪಾಯಿಂಟ್ ಒಂದು ಕವರ್ ಮಾಡಿ ವಿಡಿಯೋದಲ್ಲಿದ್ದರೆ ನನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನನಗೇನಾದರೂ ಇನ್ಫಾರ್ಮೇಷನ್ ಬಂದರೆ ನಾನು ಅದನ್ನು ಪಕ್ಕಾ ಮಾಡ್ತೀನಿ. ಓಕೆ, ನಾನು ಲಾಸ್ಟ್ ಟೈಮ್ ಎಲ್ಲ ಲೊಕೇಶನ್ ವೈಸ್ ಹೋಗ್ಬಿಟ್ಟು ಎಲ್ಲ ಹೇಳ್ತಾ ಇದ್ದೆ, ಇಲ್ಲಿದೆ ಅಲ್ಲಿದೆ ಅಂಥೇಳಿ. ಬಟ್ ಈ ಸಲ ಅಷ್ಟೊಂದು ಡೀಟೇಲಾಗಿ ಹೋಗ್ತಾ ಇಲ್ಲ. ಓಕೆ, ಇಫ್ ಯು ಸಿ ದಿಸ್ HSR ಲೇಔಟ್ ಏನಿದೆಯಲ್ಲ, ಇದು ಕೂಡ ಲಾಸ್ಟ್ ಟೈಮ್ ಬಂದಂಗಿತ್ತು. ಓಕೆ, ಕೆಲವೊಂದು ಸೈಟು ರಿಪೀಟ್ ಆಗೋಕ್ಕೆ ಮೇನ್ ರೀಸನ್ ಇದೇ ಇರುತ್ತೆ. ಏನಂದರೆ ಪ್ರೈಸು, ಅಂದರೆ ಪಾರ್ಟಿಸಿಪೇಟ್ ಮಾಡಿದವರು ಆಕ್ಷನಲ್ಲಿ ಏನೋ ಮಾಡಿ ವಿನ್ ಆಗಿಬಿಡ್ತಾರೆ, ಬಟ್ ಅವರು ರಿಯಲ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಅವ್ರಿಗೆ ಐಡಿಯಾ ಇರಲ್ಲ. ಯಾವಾಗ 25% ಪೇಮೆಂಟ್ ವಿತಿನ್ ಅ ಡೇ, 2 days, 3 days ಮಾಡಬೇಕಾಗಿ ಬಂದಾಗ ದೆ ಫೇಲ್ ಟು ಡೂ ದ್ಯಾಟ್. ಓಕೆ, ಅಷ್ಟೆಲ್ಲ ರಿಸ್ಕ್ ತೊಗೊಳೋ ಬದಲು ಒಂದು 4 ಲಕ್ಷ ಹೋದ್ರೆ ಹೋಗಲಿ ಅಂತ ಬಿಟ್ಟಿರ್ತಾರೆ 90%. ಬಟ್ ಕೆಲವೊಬ್ಬರಿಗೆ ಅಲ್ಲೇನಾದರೂ ಕೇಸ್ ಇದೆಯಾ, ಆಗಿದೆಯಾ ಅಂತೆಲ್ಲ ಇರುತ್ತೆ. ನೀವೇನಾದರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿ ಪರ್ಟಿಕ್ಯುಲರ್ ಸೈಟ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು BDAಗೆ ವಿಸಿಟ್ ಮಾಡಿ. ಎವ್ರಿ ಡೇ ಆಫ್ಟರ್ 3 o'clock ಅಲ್ಲಿ ಹೆಲ್ಪ್ ಡೆಸ್ಕ್ ಅವರು, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ.
ಸೊ ಲಾಸ್ಟ್ ಟೈಮ್ ನಾನು ನೋಡಿದಾಗಲೂ ಕೂಡ ಐ ವಿಲ್ ಆಲ್ಸೋ ಗಿವ್ ಯು ಲೈಟ್ ಎಕ್ಸಾಂಪಲ್. ಸಿ ಇದೆಲ್ಲ ಇದೆಯಲ್ಲ ಅಂಜನಾಪುರದಲ್ಲಿ, ಇದು ಲಾಸ್ಟ್ ಟೈಮ್ ಇತ್ತು 946 ಇದು ಇತ್ತು. ಓಕೆ, ಇವನ್ ನಮ್ಮ ಕ್ಲೈಂಟೇ ಒಬ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಸಿ 1010 ಇದಕ್ಕೆ ನಾವು ಕೂಡ ಹಾಕಿದ್ವಿ, ತುಂಬ ರೇಟಿಗೆ ಹೋಯ್ತು ಅಂತ ನಾವು ಬಿಟ್ಕೊಟ್ವಿ. ಮತ್ತೆ ಇದು ವಾಪಸ್ ಬಂದಿದೆ. ಐ ಡೋಂಟ್ ನೋ ತೊಗೊಂಡವರು ಕ್ಯಾನ್ಸಲ್ ಮಾಡಿದಾರಾ ಅಥವಾ ಏನಾದರೂ ಇಶ್ಯೂ ಇದೆಯಾ, ಅದು ಸಮಥಿಂಗ್ ನೀವು ಡಿಪಾರ್ಟ್ಮೆಂಟ್ ಹತ್ರ ಚೆಕ್ ಮಾಡಿ. ಒಳ್ಳೊಳ್ಳೆ 80 ಫೀಟ್ ರೋಡ್ಗೆ ಒಳ್ಳೊಳ್ಳೆ ಪೊಟೆನ್ಷಿಯಲ್ ಸೆಮಿ ಕಮರ್ಷಿಯಲ್ ಎಲ್ಲ ಇದೆ. ಇನ್ ಕೇಸ್ ಯಾರಾದರೂ ನಿಮಗೆ ಕನ್ಸಲ್ಟೇಷನ್ನು ಅಥವಾ ಸೈಟ್ ಸೆಲೆಕ್ಷನಲ್ಲಿ ಅಥವಾ ಫರ್ದರ್ ಡಾಕ್ಯುಮೆಂಟೇಷನಲ್ಲಿ ಅಥವಾ ಬಿಡ್ಡಿಂಗಲ್ಲಿ ಏನಾದರೂ ಹೆಲ್ಪ್ ಬೇಕಂದರೆ ಬನ್ನಿ. ಎಲ್ಲ ಡೀಟೇಲ್ಸ್ನು ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಇಲ್ಲ ಸಣ್ಣ ಪುಟ್ಟ ಈ ವಿಡಿಯೋದಲ್ಲಿ ಕವರ್ ಮಾಡಿ ಸಣ್ಣ ಪುಟ್ಟ ಡೌಟ್ ಇದ್ದರೆ ನಮಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾರಿ ಮಾಡಿಕೊಡ್ತೀನಿ. ಓನ್ಲಿ ಪ್ರೊಸೆಸ್ಸಲ್ಲಿ ಮತ್ತು ಎಂಟೈರ್ ಎಂಡ್ ಟು ಎಂಡ್ ವರ್ಕಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ನಮ್ಮ ಚಾರ್ಜಸ್ ಇರುತ್ತೆ. ಮೈ ಚಾರ್ಜಸ್ ಸ್ಟಾರ್ಟ್ಸ್ ಫ್ರಮ್ 3000 to 10,000 ಈ ಲೆವೆಲಿಗೆ ನಾನು ಚಾರ್ಜ್ ಮಾಡ್ತೀನಿ. ಆನ್ ದ್ಯಾಟ್ ನೋಟ್, ಈ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಈ ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಬೇಕಂತ ಹೇಳಿದ್ದೀನಿ. ನಂದು ವಾಟ್ಸಪ್ ಗ್ರೂಪಿಗೆ ಈ ನೋಟಿಫಿಕೇಶನ್ ಕೂಡ ನಾನು ಇವತ್ತೇ ಶೇರ್ ಮಾಡ್ತೀನಿ ರೈಟ್ ಆಫ್ ದಿಸ್ ವಿಡಿಯೋ. ಅಗೈನ್ ಪೋರ್ಟಲ್ ಬಗ್ಗೆ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿ ರೆಲೆವೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ಏನಾದರೂ ನೋಡ್ತಾರೆ, ಥ್ಯಾಂಕ್ ಯು ಸೋ ಮಚ್. ರಿವ್ಯೂ ಹೇಗಿತ್ತು ಮತ್ತು ನೆಕ್ಸ್ಟ್ ನನ್ನ BDA ಪ್ರೋಸ್ ಆ್ಯಂಡ್ ಕಾನ್ಸ್ ರಿಯಲ್ ಎಸ್ಟೇಟ್ಗೆ ಏನಾದರೂ ನಿಮ್ಮ ಹತ್ರ ಪಾಯಿಂಟ್ ಇದೆ, ಸರ್ ಇದೊಂದು ಪಾಯಿಂಟು ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ, ವಿತ್ ರೆಲೆವೆಂಟ್ ಲಿಂಕ್ ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಸ್ಟಡಿ ಮಾಡಿಬಿಟ್ಟು ಒಂದು ನೀಟಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ. and it will be more into discussion between people and me. Let's do that. Thank you. All the best.